ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಂಜಿತಾ ಅಂತ. ಬೆಂಗಳೂರಲ್ಲಿ ಮಳೆ ಬರ್ತಾ ಇತ್ತು. ನಮ್ಮ ಮನೆಯವರು ಏನಾದ್ರು ತಿನ್ನಕ್ ಸ್ಪೈಸಿ ಆಗಿ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಡು ಅಂತ ಕೇಳಿದ್ರು. ನಾನು ಅದಕ್ಕೆ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ. ಸೊ ಬೇರೆ ಏನಾದ್ರು ಸ್ಪೆಷಲ್ ಆಗಿ ಮಾಡು ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಬಜ್ಜಿ ಮಾಡೋಣ, 4 ತರ ಬಜ್ಜಿ ಮಾಡ್ತೀನಿ, ತಿಂತೀರಾ ಅಂತ ಅಂದೆ. ಸರಿ ಮಾಡು, ಆಯ್ತು, ಬೇಗ ಮಾಡ್ಕೊಡು ಅಂತ ಹೇಳಿದ್ರು. ಸರಿ ಆಯ್ತು, ಬಜ್ಜಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಇಲ್ಲಿ ನೋಡ್ತಾ ಇರ್ಬೋದು 4 ತರ ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಆಲೂ, ಇನ್ನೊಂದು ಬೋಂಡ ಮೆಣಸಿನಕಾಯಿ. ಟೊಮೊಟೊ, ಆಲೂ ಎಲ್ಲ ರೌಂಡ್ ಶೇಪ್ ಹಚ್ಕೋಬೇಕು. ಈರುಳ್ಳಿನೂ ರೌಂಡ್ ಶೇಪ್ ಹಚ್ಕೋಬೇಕು. ಈರುಳ್ಳಿಯಲ್ಲಿ ಎಲ್ ಟೈಪ್ ಮಾಡ್ತಾ ಇದ್ದೀನಿ ನಾನು. ಒಂದು ಹೋಟೆಲ್ ಸ್ಟೈಲ್ ಕ್ರಿಪ್ಸಿಯಾಗಿ ಇನ್ನೊಂದು ರೌಂಡ್ ಶೇಪ್ ಒಂದು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಅಂತದ್ದು ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಕಡ್ಲೆ ಹಿಟ್ಟು ಬೇಕಾಗುತ್ತೆ. ಕಡ್ಲೆ ಹಿಟ್ಟು ಇದು ನಾವು ಊರಿಂದ ತಂದಿರೋದು. ನಾನು 1/4 kg ಕಮ್ಮಿನೇ ಬಳಸ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಖಾರ ಆಡ್ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ತರ ಜೀರಿಗೆ ಕೈಯಲ್ಲಿ ಉಜ್ಜಿ ಹಾಕ್ತಾ ಇದ್ದೀನಿ. ಈ ತರ ಜೀರಿಗೆ ಕೈಯಲ್ಲಿ ಉಜ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿ ರುಚಿಯಾಗಿ ಇರುತ್ತೆ. ಸ್ವಲ್ಪ ಅಡಿಗೆ ಸೋಡಾ ಆಡ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಲ್ಟ್, ಹಾಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ತುಂಬಾ ಸಾಫ್ಟ್ ಆಗಿ ತರ ಕೈ ಬೆಳ್ಳಲ್ಲೇ ಆತರ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಯಾವ್ದೇ ಕಾರಣಕ್ಕೂ ಉಂಡೆ ಇರಬಾರ್ದು. ಆತರ ತುಂಬಾ ಸ್ಮೂತ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಸ್ವಲ್ಪನೇ ನೀರ್ ಆಡ್ ಮಾಡ್ಕೊಂತ, ತುಂಬಾ ಥಿಕ್ನೆಸ್ ಬೇಡ, ತುಂಬಾ ಲೂಸು ಬೇಡ, ಕರೆಕ್ಟ್ ಆಗಿರ್ಬೇಕು. ಈ ತರ ನೋಡಿಸ್ತಾ ಇದ್ದೀನಲ್ವಾ ನಾನು, ಈ ಕನ್ಸಿಸ್ಟೆನ್ಸಿ ಇದ್ರೆ ನಿಮ್ಗೆ ಬಜ್ಜಿ ತುಂಬಾ ಚೆನ್ನಾಗೇ ಬರುತ್ತೆ. ಬಜ್ಜಿ ಅಂದ್ರೇನೆ ಫಸ್ಟ್ ಹಿಟ್ಟು ಚೆನ್ನಾಗಿರ್ಬೇಕು. ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಬಜ್ಜಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಈ ತರ ಇದ್ರೆ ಸಾಕಾಗುತ್ತೆ ನಿಮ್ಗೆ. ಸೊ ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಚಿಕ್ಕ ಕಡಾಯಿ ಇಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪನೇ ಬಜ್ಜಿ ಮಾಡ್ತಿರೋದ್ರಿಂದ ಚಿಕ್ಕ ಕಡಾಯಿ ಆದ್ರೆ ಸಾಕಾಗುತ್ತೆ ನನಗೆ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆದ್ಮೇಲೆ ನಾನು ಫಸ್ಟ್ ಹಚ್ಕೊಂಡಿರೋ ಅಂತಹ ಆಲೂ ಬಜ್ಜಿ ಹಾಕ್ತಾ ಇದ್ದೀನಿ ಎಣ್ಣೆಲಿ. ಆಲೂ, ಟೊಮೊಟೊ, ಈರುಳ್ಳಿ 3 ಮಿಕ್ಸ್ ಮಾಡಿ ಸೇರಿಸಿ ಬಾಣಲೆಯಲ್ಲಿ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಬಜ್ಜಿ ಹಾಕಿದ್ಮೇಲೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಬೇಯಿಸಬಾರ್ದು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಗೆ ಕ್ರಿಪ್ಸಿಯಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಅಂದ್ಕೋಬಹುದು ಬೋಂಡ ಮೆಣಸಿನಕಾಯಿ ಅಂತ ಹೇಳ್ತೀರಾ, ಬೋಂಡ ಮೆಣಸಿನಕಾಯಿ ಎಲ್ಲ ನಾರ್ಮಲ್ ಮೆಣಸಿನಕಾಯಲ್ಲೇ ಬಜ್ಜಿ ಹಾಕ್ತಾ ಇದೀರಾ ಅಂತ. ಹೌದು, ನಮ್ಮ ಮನೆಯವ್ರಿಗೆ ಹೇಳಿದ್ದೆ ತಗೊಂಡ್ ಬನ್ನಿ ಅಂತಂದು, ಅವ್ರು ಬಂದ್ಬಿಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಮನೆಗಿರೋ ಅಂತಹ ಮೆಣಸಿನಕಾಯಲ್ಲೇ ನಾನು ಬೋಂಡ ಮಾಡ್ತಾ ಇದ್ದೀನಿ. ಈ ತರ 3 ತರನು ಒಂದೇ ಸಲ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದ್ ಸೈಡ್ ಬೆಂದಾದ್ಮೇಲೆ ಇನ್ನೊಂದ್ ಸೈಡ್ ತಿರ್ವಿ ಹಾಕ್ತಾ ಇದ್ದೀನಿ. ಚೆನ್ನಾಗೆಲ್ಲ ರೋಸ್ಟ್ ಆಗಿ ಬೆಂದಾದ್ಮೇಲೆ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಹಸಿ ಹಂಗೆ ಇರುತ್ತೆ. ಟೊಮೊಟೊ, ಈರುಳ್ಳಿ ಎಲ್ಲ ಟೇಸ್ಟ್ ಚೆನ್ನಾಗಿರಲ್ಲ. ಈ ತರ ಗೋಲ್ಡನ್ ಕಲರ್ ಬರುತ್ತೆ, ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬಜ್ಜಿಯಲ್ಲಿ ತುಂಬಾ ವೆರೈಟೀಸ್ ಅಲ್ಲಿ ಮಾಡ್ತಾರೆ. ಮೊಟ್ಟೆ ಬಜ್ಜಿ ಹಾಕ್ತಾರೆ, ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ತಾರೆ, ಬಾಳೆಕಾಯಿ ಬಜ್ಜಿ ಹಾಕ್ತಾರೆ. ಸೊ ನಾನು ನನ್ನ ಗಂಡ ಇಬ್ರೇ ಇರೋದು. ಸೊ ಅದಕ್ಕಂತ ನಾನು 4 ತರ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಬೋಂಡ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇನೆ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ನೀವ್ ಅಂದ್ಕೋಬಹುದು ಅವಾಗಿಂದ ಬಜ್ಜಿ ಮಾಡಿರಲ್ಲ, ಅದೇನು ಅದ್ರಲ್ಲಿ ಬಾಣ್ಲಿಯಲ್ಲಿ ಇಲ್ವೇ ಎಲ್ಲ ಖಾಲಿ ಆಗಿದೆ ಅಂತ. ನಮ್ಮ ಮನೆಯವರು ನಾನು ಈ ಕಡೆ ಬಿಸಿಯಾಗಿ ಬಜ್ಜಿ ಹಾಕ್ತಾ ಇದ್ದೆ. ಸೊ ಅವರು ಆ ಕಡೆ ಊಟ ಮಾಡ್ತಿದ್ರು, ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ. ಸೊ ನಮ್ಮಿಬ್ರಿಗೆ ಇಷ್ಟ ಆದ್ರೆ ಬಜ್ಜಿ ಸಾಕಾಗುತ್ತೆ ನಮ್ಗೆ. ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಸಾಯಂಕಾಲ ಟೈಮು ಏನಾದ್ರು ಸ್ಪೈಸಿಯಾಗಿ ತಿನ್ಬೇಕಂತ ಅನ್ಸುತ್ತೆ ಎಲ್ಲಾರ್ಗುನು. ಸೊ ನಾನು ಡ್ಯೂಟಿಯಿಂದ 5:30ಗೆ ಬರೋದು. 5:30 ಬಂದು ಬೇರೆ ಏನೇನೋ ಮಾಡೋಕ್ ಹೋದ್ರೆ ಟೈಮ್ ಅಡ್ಜಸ್ಟ್ ಆಗಲ್ಲ. ಸೊ ಅದಕ್ಕೆ ಬೇಗ ಆಗುತ್ತೆ ಅಂತ ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಈರುಳ್ಳಿಯಲ್ಲಿ 2 ಟೈಪ್ ಮಾಡ್ತೀನಿ ಅಂತ. ಇದು ಹೋಟೆಲ್ ಸ್ಟೈಲು. ಈ ಬೇಕರಿಯಲ್ಲೆಲ್ಲ ಸಿಗುತ್ತೆ, ನೋಡ್ತಾ ಇರ್ಬೋದು. ಇದು ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಕರಿಯಲ್ಲೆಲ್ಲ ಪ್ಯಾಕ್ ಮಾಡಿ ನಿಮ್ಗೆ ತಿಂದಿರ್ತೀರ, ನನಗೆ ಗೊತ್ತಿದ್ದಂಗೆನೆ ಅದೇ ಟೇಸ್ಟ್ ಬರುತ್ತೆ. ಅಲ್ಲಿ ಟೇಸ್ಟಿ ಸಾಲ್ಟ್ ಹಾಕಿರ್ತಾರೆ, ನಾವು ಟೇಸ್ಟಿ ಸಾಲ್ಟ್ ಹಾಕಿಲ್ಲ, ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ತುಂಬಾನೇ ಕ್ರಿಪ್ಸಿಯಾಗಿ ಚೆನ್ನಾಗಿ ಕರುಮ್ ಅಂತ ಚೆನ್ನಾಗಿರುತ್ತೆ ತಿನ್ನಕ್ಕಿದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.